ಇದು ಭಾರ್ಗವಿ ಎಲ್ಲರಿಗೂ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗ್ ಒಳಗಡೆ ನಂದೇ ತಪ್ಪು ಅಂತ ಅರ್ಜುನ್ ಹೇಳ್ಬೇಕಾದ್ರೆ ಭಾರ್ಗವಿದ್ದು ನಂದೇ ತಪ್ಪು, ನಾನು ಓದ್ಬಿಡ್ತೆ. ಅಲ್ಲ ಭಾರ್ಗವಿ, ನಾನು ನಿಮ್ಗೆ ಓದೋಕ್ಕೆ ಅವಕಾಶನೇ ಮಾಡಿ ಕೊಟ್ಟಿಲ್ಲಲ್ಲ, ಹಾಗಾಗಿ ನಂದೇ ತಪ್ಪಿರೋದು ಅಂತೆಲ್ಲ ಹೇಳ್ತಾ, ನಾನು ಓದಕ್ಕೆ ಕೊಟ್ಟಿದ್ರೆ ನಿಮ್ಮ ಹೊರಗಿನವ್ರಂತ ನಿಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲ, ಅವ್ರು ಚಿಕ್ಕು ಒಳಗಿನವ್ರು ಅಂತೇಳಿ ನಂಬಿಕೆ ಇಟ್ಟು ನಾನು ಮೋಸ ಹೋಗ್ಬಿಟ್ಟೆ ಅಂತೆಲ್ಲ ಹೇಳ್ತಾರೆ. ಇವರಿಬ್ಬರು ನನ್ನ ತಪ್ಪು ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ನಿರ್ಮಲಾ ಅವರು ಸುಮ್ಮನೆ ಇರಬಾರ್ದು. ಅವ್ರೇನಂದ್ರೆ ನಿರ್ಮಲಾ ಅವರು ಎಲ್ಲ ಭಾರ್ಗವಿದು ತಪ್ಪು, ಭಾರ್ಗವಿ ಒಂದು ಕ್ಷಣ ನೋಡಿ ಓದಿದರೆ ಈ ಪ್ರಾಬ್ಲಮ್ ಎಲ್ಲ ಬರ್ತಿದ್ದಿಲ್ಲ ಅಂತೆಲ್ಲ ಹೇಳಿ. ಆವಾಗ ಜೆ ಪಿ ಇದ್ದು ನೋಡು, ಜಗನ್ ಭಾಳ ವರ್ಷಲಿದ್ದ ಹೊಂಚು ಹಾಕ್ಕೊಂಡು ಕುಂತಿದ್ದ ಮಾಡಬೇಕನ್ನೋದು, ಈಗ ಅದು ತುಂಬ ವರ್ಷದ ಪ್ಲ್ಯಾನ್ ಅಂತ ಹೇಳ್ತಾ ಇದ್ದ, ಮತ್ತು ನೀನು ಯಾಕೆ ಮಕ್ಕಳ ಹತ್ರ ಜಗಳ ಆಡ್ತಾ ಇರೋದು, ಅರ್ಥನೇ ಇಲ್ಲ ಅಂತೆಲ್ಲ ಬೈತಾರೆ. ಆವಾಗ ಬೈದಾಗ ಅವರು ಶಕ್ಕು ಅಂತ ಅವ್ರ ಮೇಡಮ್ ಇರ್ತಾರಲ್ಲ, ಆ ಮೇಡಮ್ ಅವರು ಕೂಡ ಏನು ಹೇಳ್ತಾರೆ, ನೋಡಮ್ಮ ಜಗನ್ ತುಂಬ ದಿವಸದಿಂದ ಕಾಯ್ದುಕೊಂಡು ಕುಂತಿದ್ದೆ, ನಾನು ಈಗ ಅವಕಾಶಕ್ಕಾಗಿ ಈ ಅವಕಾಶ ನಾನು ಬಳಸ್ಕೊಂಡೆ ಅಷ್ಟೇ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ಅರ್ಜುನ್ದಾಗಲಿ ಭಾರ್ಗವಿದಾಗಲಿ ಯಾವುದೇ ರೀತಿ ತಪ್ಪಿರಲ್ಲ, ಅವ್ರನ್ನೇ ಜೆ ಪಿನ ಹೊರಗೆ ತರಬೇಕು ಅನ್ನೋದು ಅದರಲ್ಲಿ ಅಷ್ಟೇ ಇದ್ದರು ಅಂತೆಲ್ಲ ಹೇಳಿದೆ. ಅವರು ಬುದ್ಧಿ ಮಾತು ಹೇಳ್ತಾರೆ. ಈಗಿರೋ ಪರಿಸ್ಥಿತಿನಲ್ಲಿ ನಾವು ಯಾರ ಹತ್ರ ಹೋಗಬೇಕು, ಯಾರ ಹತ್ರ ₹1 ಕೇಳಬೇಕು ಅಂತೆಲ್ಲ ಹೇಳ್ತಾರೆ. ಇದೇ ಟೈಮಿಗೆ ನಾನಿದ್ದೀನಿ ಅಂತೆಲ್ಲ ಹೇಳಿ ಭಾರ್ಗವಿ ಅವರಮ್ಮ ಬರ್ತಾರೆ. ಅತ್ತೆ ಅಂತ ಇವ್ರು ಅರ್ಜುನ್ ಹೇಳ್ತಾರೆ. ಹ್ಞೂ ಕಣಮ್ಮ ನಾನಿದ್ದೀನಿ ಅಂತೆಲ್ಲ ಹೇಳ್ತಾ, ಅದು ಏನಂದರೆ ನಾನು ಮನೆ ಹತ್ರ ನಿಮ್ಗೆ ಜೆ ಪಿಗೆ ಬೇಲ್ ಸಿಕ್ಕಿದೆ ಅಂತ ಹೇಳಿ ಮನೆ ಹತ್ರ ಹೋಗಿದ್ದೆ, ಹೋದಾಗ ವಿಷಯ ಎಲ್ಲ ಗೊತ್ತಾದ್ಮೇಲೆ ಗೊತ್ತಿರಬೇಕಲ್ಲ ಈ ಪರಿಸ್ಥಿತಿಗೆ ನಿಮ್ಮ ಮಗಳೇ ಕಾರಣ ಅಂತೆಲ್ಲ ಹೇಳಿ, ಅವರು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ನಿರ್ಮಲಾ ನೀನು ಅಂತೆಲ್ಲ ಅವ್ರು ಬೈತಾರೆ. ಸಾಕ್ಷಿ ಬಂದು, ಜಗನ್ ಈ ಮನೆ ಈ ಆಸ್ತಿ ಇದೆಲ್ಲ ನಮ್ಮದೇನಾ, ಅತ್ತೆಯಲ್ಲಿ ಎಲ್ಲರನ್ನ ಓಡಿಸ್ಬಿಟ್ಟಿಯಾ, ಅತ್ತೆಯಲ್ಲಿ ಅಂದರೆ ಅವರು ಜೆ ಪಿ ಜೊತೆ ಇರ್ತೀನಿ ಅಂತ ಹೋದ್ರು, ಸರಿ ಈ ಮನೆ ಈ ಆಸ್ತಿ ಇದೆಲ್ಲ ನಮ್ಮದೇ ಅಲ್ವಾ ಅಂತೆಲ್ಲ ಹೇಳ್ತಾ, ಹ್ಞೂ ಇಷ್ಟೇ ಅಲ್ಲ ಬ್ಯಾಂಕಲ್ಲಿರುವ ಒಡವೆ ದುಡ್ಡು ಹಣ ಎಲ್ಲ ಪ್ರತಿಯೊಂದು ನಮ್ಮದೇ ಅಂತೆಲ್ಲ ಹೇಳಿ, ಓ ಮೈ ಲವ್ ಅಂತ ಹೇಳಿ ಫ್ಲೈಯಿಂಗ್ ಕಿಸ್ ಕೊಡ್ತಾರೆ ಸಾಕ್ಷಿ ಅಂತ ಇರ್ತಾರಲ್ಲ ಅವರು. ಇಷ್ಟು ವರ್ಷಕ್ಕೆ ನಾನು ಇವ್ರ ಮನೆಯಿಂದ ಎಲ್ಲ ಹೋಗಿ ಚಾಕರಿ ಮಾಡಿ ನಾನು ಮನೆ ಕೆಲಸದವ್ರಿಗಿಂತ ಕಡೆ ಆಗಿದ್ದೆ, ಹೆಂಗೆ ಜೆ ಪಿ ನೀವು ಅಣ್ಣ ಅಂತ ಇದ್ದು ಅವ್ರ ಜೊತೆನೇ ಇದ್ದು ಇಷ್ಟೆಲ್ಲ ಮಾಡಿದಂದರೆ, ನೋಡು ಸಾಕ್ಷಿ ನಮಗೆ ಹಣ್ಣು ಬೇಕಂದರೆ ಇವತ್ತೇ ನಾವು ಮರ ಹಾಕಿದರೆ ನಮಗೆ ಹಣ್ಣು ಸಿಗಲ್ಲ, ನಾವು ಮರ ನೆಟ್ಟು 20 ವರ್ಷ ಆದಮೇಲೆ ನಮಗೆ ಫಲ ಸಿಗೋದು ಅಂತೆಲ್ಲ ಹೇಳಿ, ಇದು 20 ವರ್ಷದ ಫಲ ನಂದು ಅಂತೆಲ್ಲ ಹೇಳ್ತಾರೆ. ಸರಿ ಇದೇ ಟೈಮಿಗೆ ನಿರ್ಮಲಾ ಈ ರೀತಿ ಮಾಡಿದ್ದೆ ನಿಮ್ಮ ಮಗಳೇ ಅಂತೆಲ್ಲ ಅವ್ರ ಹತ್ರ ಜಗಳ ಆದ. ನೋಡು ಯಾಕೆ ಅರ್ಥ ಮಾಡ್ಕೊತಲ್ಲ ನಿರ್ಮಲಾ, ಇವತ್ತು ನನಗೆ ಬೇಲ್ ತಂದಿದ್ದೆ ನನ್ನ ಸೊಸೆ ಭಾರ್ಗವಿ ಅಂತೆಲ್ಲ ಹೇಳ್ತಾ, ಅದೇ ಟೈಮಿಗೆ ಇಲ್ಲ ನೀವು ಯಾಕೆ ಬೇಜಾರಾಗ್ತೀರಿ, ನನ್ನ ಮನೆಗೆ ಬರ್ರಿ ಅಂತೆಲ್ಲ ಹೇಳ್ತಿರ್ತಾರೆ. ಸರಿ ಹೋ ಅಂತೆಲ್ಲ ಅವರು, ನೀವು ನಾನೆಲ್ಲ ಏನು ಅನ್ಕೊಳಲ್ಲ, ನೀವು ಬರ್ರಿ, ನಾವು ಬೀಗರಲ್ವ ಒಬ್ರಿಗೊಬ್ರು ಆಗಬೇಕು ಅಂತೆಲ್ಲ ಹೇಳ್ದಾಗ, ಸರಿ ನಡಿ ಆಶ್ರಯ ಹೆಂಗೋ ಸಿಕ್ಕಿತ್ತಲ್ಲ, ಇರೋಕ್ಕೆ ಒಂದು ಆಶ್ರಯ ಬೇಕು, ಊಟ ಬೇಕು, ಏನು ಹೇಳ್ದೆ ಹೆಂಗೆ ಜೀವನ ಮಾಡೋದು ಅಂತೆಲ್ಲ ಹೇಳ್ತಾ, ಇದೇ ಟೈಮಿಗೆ ಭಾರ್ಗವಿ ಇದ್ದು ಇದಕ್ಕೂ ಮುಂಚೆ ಇಲ್ಲಿ ಶಕ್ತಿ ಪ್ರಸಾದ್, ನೋಡುಪ್ಪ ನನ್ನ ಟೈಮ್ ಹೆಂಗಿದೆ ಅಂದರೆ ನನ್ನ ಮಗಳು ಮದುವೆ ಆಗಲಾರ್ದ ಇನ್ನು ಮನೇಲೇ ಮದುವೆ ಆಗಬೇಕು ನನ್ನ ಮಗಳದ್ದು. ಆಮೇಲೆ ಇಲ್ಲಿ ನನ್ನ ಹೆಂಡತಿ ಹಠ ಮಾಡ್ಕೊಂಡು ಕುಂತಾಳೆ, ಇಲ್ಲಿ ನೋಡಿದ್ರೆ ನಾನು ಕುರ್ಚಿ ಕಳ್ಕೊಂಡು ಹಲ್ಲು ಕಿತ್ತಿರೋ ಹಾವು ಥರ ಇದ್ದೀನಿ, ಈ ಟೈಮಿಗೆ ನಾವು ಸೈಡ್ ತೀರಿಸ್ಕೋಬೇಕು, ಇದೇ ಟೈಮಿಗೆ ಗಂಗಾ ಮಾಡಿರೋದೇ ನನಗೆ ಸ್ವಲ್ಪ ಸಮಾಧಾನ ಆಗಿದೆ ಅಂತೆಲ್ಲ ಹೇಳಿ ಮಾತಾಡಿದ್ರು. ಇವರು ನೆಲಕ್ಕೆ ಬಿದ್ದಿದ್ರಲ್ಲ, ನಾನು ಹೊಸ್ಕಾಗಬೇಕು, ಬೃಂದಾನ ಬಳಸ್ಕೊತೀನಿ ಅಂತೆಲ್ಲ ಹೇಳ್ತಾರೆ. ಬೃಂದನಿಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಅವಳೇ ನನ್ನ ಪರವಾಗಿ ಕೆಲಸ ಮಾಡ್ತಾಳೆ ಅಂತ ಹೇಳ್ತಾರೆ. ಓಹೋ ಇವಾಗ ಅವ್ರು ತವ್ರ ಮನೆಗೆ ಹೋಗೋಕ್ಕೂ ಇಷ್ಟ ಇಲ್ಲ ಅಂತೆ, ಬೀದಿಗೆ ಬಂದ ಭಾರ್ಗವಿ LLB ಅಂತ ಬೋರ್ಡ್ ಬಂದುಬಿಡ್ಬೇಕು, ನೀನೇ ಫೇಮಸ್ ಆಗಿಬಿಡ್ಬೇಕಾ ಅಂತ ನಿರ್ಮಲಾ ಜಗಳ ಆಡ್ತಿರ್ಬೇಕಾದ್ರೆ, ನನ್ನ ಮಗಳು ಗೊತ್ತಿಲ್ಲದೆ ಮಾಡಿರೋ ತಪ್ಪ ಅಂತ ಗೊತ್ತಿದ್ರೆ ನನ್ನ ಮಗಳು ಮಾಡಲ್ಲ ಈ ಕೆಲಸನ, ಏನೋ ಅವ್ರ ಮಾವನವ್ರಿಗೆ ಬೇಲ್ ಕೊಡಿಸ್ಬೇಕನ್ನೋ ಆತುರದಲ್ಲಿ ಇದೆಲ್ಲ ತಪ್ಪಾಗಿರ್ಬೋದು, ನನ್ನ ಮಗಳಿಂದ ಕ್ಷಮಿಸಿ ಅಂತೆಲ್ಲ ಹೇಳಿ ಭಾರ್ಗವಿ ಅವರಮ್ಮ ಪೂರ್ಣಿಮಾ ಅವ್ರ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ. ಅವ್ರ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದರೂ ಕೂಡ, ಮತ್ತು ಹೆಂಗೆ ಮಾಡೋದು ಇವಾಗ, ಇರೋಕ್ಕೂ ಒಂದು ಜಾಗ ಆದರೂ ಬೇಕು, ಒಂದು ತುತ್ತು ಅನ್ನ ಆದರೂ ಬೇಕಲ್ಲ ಅವ್ರ ಜೀವನ ನಡೆಸೋಕ್ಕೆ ಅಂತೆಲ್ಲ ಹೇಳ್ತಾರೆ. ಇಲ್ಲ ನಾನು ಜೆ ಪಿ ಅವರು ಅವ್ರ ಸೊಸೆ ಆಶ್ರಯದಲ್ಲಿದ್ದಾರೆ ಅಂತ ಆಡ್ಕೋಬಾರ್ದಮ್ಮ, ಅಮ್ಮ ನಾವಿನ್ನೂ ಸೋತಿಲ್ಲಮ್ಮ, ನಾವು ಸೋತ್ರೆ ಆ ಮಾತು ಒಪ್ಪತ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಭಾರ್ಗವಿ ಹೇಳ್ತಾ ಇರೋದು ನಿಜ ಅಂತ ಅರ್ಜುನ್ ಹೇಳ್ತಾನೆ. ಇಲ್ಲ ನಮ್ಮ ಮಾವನವ್ರಿಗೆ ವ್ಯಾಲ್ಯೂ ಕಡಿಮೆ ಹಾಕಿ ನಾನು ಬಿಡೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗಂದರೆ ನಮ್ಮ ಮಧ್ಯದಲ್ಲಿ ಜನ 1000 ಮಾತಾಡ್ತಾರೆ, ಏನು ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿದ್ದೆಲ್ಲ ಭಾರ್ಗವಿ, ಇವಾಗೇನು ಉಲ್ಟಾ ಮಾತಾಡ್ತೀರಿ ಅಂದರೆ, ಇಲ್ಲ ಕಣಮ್ಮ ಅದೇ ಬೇರೆ ಇದೇ ಬೇರೆ, ನನಗೆ ನಮ್ಮ ಮಾವನವ್ರ ರೆಪ್ಯುಟೇಷನ್ನೇ ತುಂಬ ಮುಖ್ಯ ಅಂತೆಲ್ಲ ಹೇಳ್ತಾರೆ. ಹಾಗಂದರೆ ಈಗ ಹೆಂಗಮ್ಮ ಮಾಡ್ತೀರಿ, ಎಲ್ಲಿ ಇರ್ತೀರಿ ಅಂತಂದರೆ, ಅತ್ತೆ ಬೆಂಗಳೂರಲ್ಲಿ ಬಾಡಿಗೆ ಮನೆಗೆ ಏನು ಕಡಿಮೆನಾ, ಯಾವುದೋ ಒಂದು ಸಣ್ಣ ಪುಟ್ಟ ಮನೆ ನೋಡ್ಕೊತೀವಿ, ದೊಡ್ಡದಿಲ್ಲಿದ್ದೇನಾದರೆ ಸಣ್ಣ ಪುಟ್ಟ ಮನೆ ಆದರೆ ಹಿಡ್ಕೊತೀವಿ ಅಂತೆಲ್ಲ ಹೇಳಿ, ಜೆ ಪಿಗೆ ಯಾಕಂದರೆ ಖುಷಿ ಆಗ್ತೈತಿ, ಈ ಹುಡುಗಿ ನನ್ನ ಬಗ್ಗೆ ಇಷ್ಟೆಲ್ಲ ಆಲೋಚನೆ ಮಾಡ್ತಾಳಲ್ಲಪ್ಪ ಅಂತೆಲ್ಲ ಹೇಳಿ, ಈ ಕಡೆ ಹೌದು ಇದೆಲ್ಲ ಯಾವತ್ತೂ ಸೇಡ್ ತೀರಿಸ್ಕೊಳಕ ಯಾವತ್ತಿಗೂ ಸೇಡ್ ಇದು ಕಡಿಮೆ ಆಗಲಾರ್ದು, ಇದು ಒಳ್ಳೆ ಸೂಪರ್ ಮೈಂಡು ಸೂಪರ್ ಇದು ಗಂಗಾ, ನೀವು ಇಷ್ಟು ಪ್ಲ್ಯಾನ್ ಮಾಡಿದ್ದೀರಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಯಾಕಂದರೆ ಬೃಂದಾನ ಬಳಸ್ಕೋಬೇಕಂತೆಲ್ಲ ಹೇಳಿದ್ರು, ಬೃಂದಾನ ಬಳಸ್ಕೊಂಡ್ರೆ ಗೆಲುವು ನಮ್ಮದೇ ಆಗುತ್ತೆ,
ಆ ಜೆ ಪಿನ ಶಾಶ್ವತವಾಗಿ ತುಳಿದ್ಬಿಡ್ತೀನಿ ಅಂತ. ಇಲ್ಲಿ ನಾವು ಬಾಡಿಗೆ ಮನೆಗೆ ನೋಡ್ಕೊಂಡು ಬರ್ತೀವಂತೆ, ಇವರೆಲ್ಲ ಹೋಗಿರ್ತಾರೆ. ಅಮ್ಮ ನೀನು ಹೊರಡು ಅಂತ ಹೇಳಿ ಇಲ್ಲಿ ಇವ್ರು ಬೀದಿಯಲ್ಲಿ ಕುಂತಿರ್ತಾರೆ. ಇವ್ರು 3 ಜನ, ಶಕು, ಜೆ ಪಿ ಮತ್ತು ಆಮೇಲೆ ನಿರ್ಮಲಾ ಅವ್ರಿಂದ. ಇದೇ ಟೈಮಿಗೆ ಚರಣ್ ಲಗೇಜ್ ತೊಗೊಂಡು ಬರ್ತಾನೆ. ಡ್ಯಾಡ್ ನಮ್ಮನ್ನು ಬೀದಿಗೆ ತಂದು ಬಿಟ್ರಲ್ಲ, ನೀವು ಮಾಡಿರೋ ಪಾಪ ಕರ್ಮ ನಾವು ಅನುಭವಿಸ್ಬೇಕಲ್ವಾ ಅಂತೆಲ್ಲ ಹೇಳ್ತಾ ಇದ್ದ. ನಿನಗೆ ಇಷ್ಟ ಇದ್ದರೆ ಸಾಂತ್ವನದ ಮಾತು ಮಾತಾಡು, ನಿನಗೆ ಇಷ್ಟ ಇಲ್ಲ ಅಂದರೆ ಈ ಸಾಂತ್ವನದ ಮಾತು ಮಾತಾಡಿಲ್ಲ ಅಂದರೆ ಸುಮ್ಮನೆ ಇದ್ಬಿಡು ಅಂತ ಅವರಮ್ಮ ಹೇಳ್ತಾ. ಅವರಮ್ಮ ಹೇಳಿದಾಗ ಇದೇ ಟೈಮಿಗೆ ಚರಣ್ಗೂ ಕೋಪ ಬರುತ್ತೆ. ನೀವು ಮಾಡಿರೋ ಪಾಪದ ಕರ್ಮ ಇಷ್ಟೆಲ್ಲ ಆಗಿರೋದು ಅಂತ ನಾವು ಬೀದಿಗೆ ಬಂದೀವಿ ಅಂತಾರೆ. ನಿಮ್ಮ ಜೊತೆ ನಾವು ಬೀದಿಗೆ ಬಂದೀವಿ ಅಂತ ಹೇಳಿ ಚರಣ್ ಅಲ್ಲಿಂದ ಹೋಗ್ಬಿಡುವ. ಇದೇ ಟೈಮಿಗೆ ಜೆ ಪಿ ಕುಸ್ತು ಬಿದ್ದುಬಿಡ್ತಾನೆ. ಚರಣ್ ಜೆ ಪಿ ಏನಾದರೂ ಮಾತಾಡಿ ನಿರ್ಮಲಾ ಹೇಳ್ತಿರ್ಬೇಕಾ. ಇದೇ ಟೈಮಿಗೆ ಭಾರ್ಗವಿ, ಇವಾಗ ನಾವು ಹೆಂಗಿದ್ರು ಒಂದು ಕೇಸ್ ಕಡೆ ಗಮನ ಕೊಟ್ಟು ಕೇಸ್ ಗೆಲ್ಸ್ಕೋಬೇಕು, ಡ್ಯಾಡಿಗೆ ಒಂದು ಪುಟ್ಟ ಮನೆ ಮಾಡಿಕೊಡ್ಬೇಕು, ನನ್ನ ಜೊತೆ ಇರ್ತೀರಲ್ಲ ಭಾರ್ಗವಿ ನನ್ನ ಜೊತೆ ಅಂತೆಲ್ಲ ಹೇಳ್ತಾನೆ. ಏನು ಪಾರ್ಥ ಹಿಂಗೆ ಕೇಳ್ತಾ ಇದೆಯಾ ಅಂತೆಲ್ಲ ಕೇಳಿದಾಗ, ಹ್ಞೂ ಭಾರ್ಗವಿ, ನೀವು ನನ್ನ ಜೊತೆ ಲಾಯರ್ ಆಗಿ ಇರೋದು ಬೇಡ, ನೀವು ನನ್ನ ಜೊತೆ ಲಾಯರ್ ಅಲ್ಲ ಹೆಂಡ್ತಿ ಆಗಿ ಇರಬೇಕು ನನ್ನ ಜೊತೆ ಅಂತೆಲ್ಲ ಹೇಳಿ ಅರ್ಜುನ್ ಹೇಳಿದಾಗ ಭಾರ್ಗವಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗಿಬಿಡುತ್ತದೆ. ಆನಂದ ಬಾಷ್ಪ ಜಾಸ್ತಿ ಬಂದು, ಪಾರ್ಥ ನೀನು ಹೇಳ್ತಾ ಇದೆಯಾ ಈ ಮಾತು ಅಂತೆಲ್ಲ ಹೇಳ್ತಾ, ಹ್ಞೂ ಭಾರ್ಗವಿ, ಡ್ಯಾಡ್ ಸಲುವಾಗಲಿ ನಾವಿಬ್ಬರು ಒಟ್ಟಾಗಿ ಈ ಕೇಸ್ ಗೆಲ್ಲೋಣ, ನಾವು ಡ್ಯಾಡ್ಗೆ ಒಂದು ಸಣ್ಣದು ಪುಟ್ಟು ಮನೆ ಮಾಡಿಕೊಡೋಣ, ಡ್ಯಾಡಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್.